ಇವತ್ತು KCET ಮಾಕ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅವ್ರ ವೇಳಾಪಟ್ಟಿ ಪ್ರಕಾರ 11 ಗಂಟೆ ಮೇಲ್ಗಡೆ ಅನೌನ್ಸ್ ಮಾಡ್ತೇನೆ ಅಂತ ಅಂದಿದ್ದಾರೆ. 11 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು. ಇನ್ ಕೇಸ್ ಸರ್ವರ್ ಇಲ್ಲ ಅಂತಂದ್ರೆ 1 ಗಂಟೆ ಕೂಡ ಆಗ್ಬೋದು. ಈ ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಇರುತ್ತೆ. ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವ ತರ ಇರುತ್ತೆ ಅಂದ್ರೆ ನೀವು ಮೊದಲು ಮಾಡಿದ್ರಲ್ಲ 30ನೇ ತಾರೀಕು ಹಿಂದ್ಗಡೆ ಏನ್ ಮಾಡಿದ್ರಲ್ಲ ಅದೇ ತರ ಇರುತ್ತೆ. ನೀವು ಕಾಲೇಜ್ನ ಆಡ್ ಮಾಡ್ಕೋಬಹುದು, ಅಥವಾ ಇದ್ದಿದ್ದ ಕಾಲೇಜ್ನ ಡಿಲೀಟ್ ಮಾಡ್ಕೋಬಹುದು, ಅಥವಾ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಕೋಬಹುದು. ಇದೆಲ್ಲ ಅವಕಾಶಗಳನ್ನ ಕೊಡ್ತಾರೆ ನಿಮ್ಗೆ. ಓಕೆನಾ? ಈ ಮಾಕ್ ರೌಂಡ್ ಅಲ್ಲಿ ಇನ್ ಕೇಸ್ ಕಾಲೇಜ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ವೆರಿಫೈ ಮಾಡ್ಕೊಂತ ಹೋಗಿ ನಿಮ್ಮ ರ್ಯಾಂಕ್ ಪ್ರಕಾರ ಕಾಲೇಜನ್ನ ಮತ್ತೆ ಬೇರೆ ಕಾಲೇಜ್ನ ಹುಡುಕೊಂಡು ಕಾಲೇಜನ್ನ ಮತ್ತೆ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಫೈನಲ್, ಇದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿವರೆಗೆ ಇದೇ ಫೈನಲ್ ಹಿಡಿತಾರೆ. ನೀವು ಇವಾಗ ಎಡಿಟಿಂಗ್ ಮಾಡ್ತಿರಲ್ಲ ಇದೇ ಫೈನಲ್ ಹಿಡಿತಾರೆ. ಇದಾದ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೊಡ್ತಾರೆ. ಯಾವಾಗ ಅಂತಂದ್ರೆ MBBS ಕಾಲೇಜ್ ಅಥವಾ BAMS, BHMS ಇವೆಲ್ಲ ಕಾಲೇಜನ್ನ ಮುಂದೆ ನಿಮ್ಮ ನೀಟ್ ರಿಸಲ್ಟ್ ಬಿಟ್ಟ ನಂತರ ಅವನ್ನ ಕಾಲೇಜನ್ನ ಆಡ್ ಮಾಡ್ಕೊಳಕ್ಕೆ ಕೊಡ್ತಾರೆ. ಅಲ್ಲಿವರೆಗೆ ಇದೇ ಫೈನಲ್. ಓಕೆನಾ? ಇನ್ನು ಮತ್ತೇನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೂ ಇನ್ನೊಂದು ವಿಚಾರ ಹೇಳೋದನ್ನ ಮರಿತೆ, ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಎಲ್ಲಿವರೆಗೆ ಇರುತ್ತೆ ಅಂತಂದ್ರೆ ಇವತ್ತು 6, 7, ನೆಕ್ಸ್ಟ್ 8, 9ನೇ ತಾರೀಕುವರೆಗೆ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಇರುತ್ತೆ. ಅಲ್ಲಿವರೆಗೆ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಮತ್ತೆ ಇದೇ ಫೈನಲ್ ಅಲ್ಲ, ಇದಾದ ನಂತರ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದೇ ಫೈನಲ್. ಅದಾದ ನಂತರ ಚಾಯ್ಸ್ ಗಳನ್ನ ಕೊಡ್ತಾರೆ. ಚಾಯ್ಸ್ ಬಗ್ಗೆ ಹೇಳ್ಕೊಂತ ಹೋದ್ರೆ ತುಂಬಾ ಲೆಂದಿ ಆಗುತ್ತೆ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಚಾಯ್ಸ್ ಬಗ್ಗೆ ಕೂಡ ಮಾಡಿ ಹೇಳ್ತೇನೆ. ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ? ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.